ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಫಿಲ್ಮ್ ಟೈಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ನಾಗರಾಜು. ಎಷ್ಟೊಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ನೋಡಬೇಕು ಅಂತ ನಮ್ಮನ್ನು ತುಂಬ ಕುತೂಹಲದಲ್ಲಿಟ್ಟಿರುತ್ತೆ. ಆ ಸಾಲಿನಲ್ಲಿ ಕನ್ನಡ ಚಿತ್ರ ಇತಿಹಾಸದಲ್ಲಿ ಮಗದೊಂದು ಸಿನಿಮಾ ನೋಡೋ ಹಾಗೆ ಮಾಡಿರೋದು ಅಂದರೆ ಈ ವಾರ ರಾಜ್ಯಾದ್ಯಂತ ತೆರೆಕಂಡಂಥ ಒಂದು ಸಿನಿಮಾದ ಟೈಟಲ್ ನಮಗೆ ತುಂಬ ಪರಿಚಿತರು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಯ್ಯೋ ಆ ಕಣಿವೆ ಹಂಗಂತೆ, ಡಕಾಯಿತರು ಹಂಗಿದ್ರಂತೆ ಅಂತ. ಆ ಪದ ಇದೆಯಲ್ಲ, ಈಗ ಸಿನಿಮಾ ಆಗ್ತಿದೆ ಅಂದಾಗ ಏನಿರಬಹುದು ಅನ್ನೋದೊಂದು ಕುತೂಹಲ ಇತ್ತು. ಈಗ ಹಲವಾರು ಆ್ಯಂಗಲ್ಗಳಲ್ಲಿ ಇಡೀ ಕರ್ನಾಟಕದ ಜನತೆ ಮಾತಾಡ್ತಿದ್ದಾರೆ. ಬೀದರಿಂದ ಚಾಮರಾಜನಗರ, ಕರಾವಳಿಯಿಂದ ಕೋಲಾರ. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಅವರವರ ಜಿಲ್ಲೆಯವರು ಈ ಸಿನಿಮಾ ನೋಡಿದಾಗ ನಮ್ಮೂರಲ್ಲಿ ಈ ಥರದೊಬ್ರು SP ಇದ್ದರು, ಹಿಂಗೆ ಇದ್ರು ಕಣಯ್ಯ, ನಮ್ಮೂರಲ್ಲಿ ಈ ಥರದೊಬ್ರು ಆಫೀಸರ್ ಇದ್ದರು, ಹಿಂಗೆ ಇದ್ರು, ಮಿಸ್ ಮಾಡ್ಕೊಂಡ್ವಿ ಅಂತ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ. ಆ ಥರದ ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂಥ ಒಂದು ಸಿನಿಮಾ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಆಚೆ ಬರ್ತಿರೋನು ಜೈ ಹೋ ಚಂಬಲ್ ಅಂತಿದ್ದಾನೆ. ಈ ಹೊತ್ತಿನ ಸ್ಪೆಷಲ್ ಕಾರ್ಯಕ್ರಮ ಜೈ ಹೋ ಚಂಬಲ್. ಚಂಬಲ್ಗೆ ಬಂದಾಯ್ತು. ಟೀಮ್ ನನ್ನ ಜೊತೆ ಕೂತಿದ್ದಾರೆ, ಅವ್ರ ಜೊತೆ ಮಾತಾಡೋದಷ್ಟೇ ಈ ಕೆಲಸ. ಸ್ಟುಡಿಯೋಗೆ ಬಂದಾಗಿಂದ ಆ ಹೀರೋ ತಲೆ ಎತ್ತೇ ಇಲ್ಲ. ನಾನು ಎಷ್ಟೊಂದು ಸಲ ಮಾತಾಡಿಸ್ತಾ ಇದ್ದೀನಿ. ಓಕೆ, ನಗ್ತಿದ್ದಾರೆ. ಈಗ ಏನಪ್ಪ ಇಷ್ಟೊಂದು ಬಿಸಿ ಮೊಬೈಲಲ್ಲಿ ಅಂದರೆ, ಹರೀಶ್ ಯದ್ವಾ ತದ್ವಾ ರಿಪ್ಲೈ ಮಾಡ್ತಿದ್ದಾರೆ, ನನಗೆ ವಾಪಸ್ ಆನ್ಸರ್ ಕೊಡ್ತಾ ಇದ್ದೀನಿ, ಟೈಮ್ ಸಿಗ್ದಾಗಲಿಲ್ಲ, ಎಲ್ಲೂ ಟೈಮ್ ಸಿಗ್ತಿಲ್ಲ ಅಂತ. ಐ ಥಿಂಕ್ ಫ್ಲಡ್ಡೆಡ್ ಅಂತೀವಲ್ಲ, ಪ್ರವಾಹದ ರೀತಿಯಲ್ಲಿ ಅವ್ರಿಗೆ ಅಭಿಮಾನದ ಸುರಿಮಳೆ ಬರ್ತಾ ಇದೆ. ನನ್ನ ಜೊತೆ ಇದ್ದಾರೆ ನೀನಾಸಂ ಸತೀಶ್. ಮಾತುಗಳು ಕೇಳ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದರೆ ನೆನ್ನೆಯಿಂದ ಇತ್ತೀಚೆಗೆ ಆ್ಯಕ್ಚುಲಿ ಒಂದು ಅಟ್ಲೀಸ್ಟ್ ನಾನು ಒಂದು ಹೆಚ್ಚು ಕಡಿಮೆ ಒಂದು 13ರಿಂದ 14 ಅವರ್ ಮೊಬೈಲ್ ಇಟ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಎಲ್ರಿಗೂ ಥ್ಯಾಂಕ್ ಯು ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಸಾರ್ಥಕ ಆಯಿತು ಅಂತ ಅನಿಸ್ತು. ನಾನೊಂದು ಲೈನ್ ಹಾಕಿದ್ದೀನಿ ನೆನ್ನೆ ನಮ್ಮ ಇಡೀ ಟೀಮಿಗೆ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ, ಅವ್ರ ಎಫರ್ಟಿಗೆ ಎಲ್ರಿಗೂ ಸೇರಿಸಿ ಥ್ಯಾಂಕ್ಸ್ ಹೇಳಿದ್ದೆ. ಜೇಕಬ್ ಸರ್ಗೆ ಮತ್ತು ಎಲ್ರಿಗೂ ನನ್ನ ಜನ್ಮ ಸಾರ್ಥಕ ಆಯಿತು. ಯು ಡಿಸರ್ವ್ ಇಟ್ ಅಂತ. ಯಾಕೆಂದರೆ ಯು ಡಿಸರ್ವ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ಈ ಥರದ್ದೊಂದು ಸಿನಿಮಾ ನನ್ನ ಜೀವನದಲ್ಲಿ ಸಿಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ನಾನು ತುಂಬ ಎಮೋಷ್ನಲ್ ಫಿಲಮ್. ನಾನು ಯಾವುದ್ರ ಬಗ್ಗೆನೂ ತುಂಬ ಉಡಾಫೆ ಮಾಡಿಕೊಂಡು ವ್ಯಂಗ್ಯವಾಗಿ ಅಥವಾ ಸರ್ಕ್ಯಾಸ್ಟಿಕ್ಕಾಗಿ ಬದುಕೋ ಮನುಷ್ಯ ಅಲ್ಲ. ನಾನು ತುಂಬ ಸೀರಿಯಸ್ ಆಗಿ ನೋಡ್ತೀನಿ. ಒಂದು ಪರ್ಸನ್ನಾಗಲಿ, ಒಂದು ಸಮಾಜನಾಗಲಿ, ಅಥವಾ ನನ್ನ ಜೊತೆ ಇರೋ ಸುತ್ತಮುತ್ತ ಗೆಳೆಯರನ್ನಾಗಲಿ, ಆ್ಯಕ್ಟರ್ಗಳನ್ನಾಗಲಿ, ಅಥವಾ ಡೈರೆಕ್ಟರ್ಗಳನ್ನಾಗಲಿ, ಅವರೆಲ್ಲರ ಬಗ್ಗೆ ತುಂಬ ಸೀರಿಯಸ್ ಆಗಿರ್ತೀನಿ. ಅಫ್ಕೋರ್ಸ್ ನಿಮ್ಮ ಬಗ್ಗೆ ಆಗಲಿ. ಬಿಕಾಸ್ ಯಾಕೆ ಅಂತಂದರೆ, ನಾವು ಯಾವತ್ತು ಎಲ್ಲಿವರೆಗೂ ಸೀರಿಯಸ್ ಆಗಿ ನೋಡಲ್ವೋ, ಆ್ಯಂಡ್ ಸತ್ಯ ಗೆಲ್ಲಲ್ವೋ, ಆ್ಯಂಡ್ ಇಂಥ ಸಿನಿಮಾಗಳು ಗೆಲ್ಲಲ್ವೋ, ಅಲ್ಲಿವರೆಗೂ ನಾವು ಯಾವ ಕೆಲಸ ಮಾಡೋದ್ರ ಪ್ರಯೋಜನ ಇಲ್ಲ. ಆ್ಯಂಡ್ ನಮ್ಮಂಥವ್ರು ಯಾಕೆ ಇಲ್ಲಿ ಇರಬೇಕು ಅಂತ ಅನಿಸ್ಬಿಡುತ್ತೆ ಸುಮಾರು ಸಲ. ನಮ್ಮ ಜವಾಬ್ದಾರಿ ಏನಂದರೆ, ನಾವು ಸಮಾಜನ ಸುಧಾರಿಸೋದು ನಮ್ಮ ಜವಾಬ್ದಾರಿ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಈ ಥರ ಸಿನಿಮಾಗಳನ್ನ ಪ್ರಯತ್ನ ಮಾಡ್ತಾ ಇರ್ತೀವಿ. ಗೆದ್ದಿದ್ದೀವಿ. ಅದು ದೊಡ್ಡ ಖುಷಿ. ಅದು ದೊಡ್ಡ ಖುಷಿ. ಸಾಕು ನನಗೆ. ಈ ಥರದ್ದು ಒಂದು ಸಿನಿಮಾ ಇನ್ನು 10 ವರ್ಷ ಹೋದ್ರು ಜನ ನೋಡ್ಬಿಟ್ಟು ಖಂಡಿತವಾಗ್ಲೂ ಈ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಾನು ಎಲ್ಲ ಸಿನಿಮಾಗಳನ್ನ ಒಂದು ತಕ್ಕಡಿಗೆ ಹಾಕಿದ್ರೆ ಚಂಬಲ್ ಒಂದು ತಕ್ಕಡಿ. ಫ್ಯಾಂಟಾಸ್ಟಿಕ್. ನೀನಾಸಂ ಸತೀಶ್ ಅವರ ಮೊದಲ ಮಾತು. ಅವ್ರ ಬಲಭಾಗದಲ್ಲಿ ಇನ್ನಿಬ್ಬರು ಕೂತಿದ್ದಾರೆ, ಪರಿಚಯ ಮಾಡಿಕೊಟ್ಬಿಡ್ತೀನಿ. ಇಂಡಸ್ಟ್ರಿಗೆ ಬಂದು ಅಫ್ಕೋರ್ಸ್ ಒಂದು 10 ವರ್ಷದ ಮೇಲಾಯಿತು ನಿಜ. ಆದರೆ ಈ ಪಿಕ್ ಆ್ಯಂಡ್ ಚೂಸ್ ಅಂತೀವಲ್ಲ, ಹಾಗೆ ಈ ಸಿನಿಮಾಗಳನ್ನು ಮಾತ್ರ ನಾನು ಮಾಡಬೇಕು ಅಂತ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ನಟಿಯನ್ನು ನೋಡ್ತಾ ಇದ್ದಾರೆ. ಈ ವರ್ಷದಲ್ಲಿ ಒಂದು 3 ಸಿನಿಮಾ ಯಾರು ಬೇಕಾದ್ರೆ ಬಂದವ್ರ ಹತ್ರ ಐ ಲವ್ ಯು ಅನ್ಬೋದು, ಬೇಜಾರೇ ಮಾಡ್ಕೊಳ್ಳಲ್ಲ. ಬಿಕಾಸ್ ಆ ಸಿನಿಮಾದಲ್ಲಿ ಅವರು ಇದ್ದಾರೆ ಅಂತ, ಐ ಲವ್ ಯು ಸಿನಿಮಾದಲ್ಲಿ. ಬಟ್ ಈ ಕ್ಷಣ ನಮ್ಮ ಜೊತೆ ಚಂಬಲ್ ಸಿನಿಮಾದ ನಾಯಕಿ ಸೋನು ಗೌಡ ನಮ್ಮ ಜೊತೆ ಇದ್ದಾರೆ. ಹಾಯ್ ಸೋನು. ಹಾಯ್, ನಮಸ್ಕಾರ. ಹೌ ಆರ್ ಯು? ಐ ಆಮ್ ಗುಡ್. ನಮ್ಮೆಲ್ಲರ ಪ್ರೀತಿಯ ಸೋನು ಅಂತ. ಥ್ಯಾಂಕ್ ಯು. ಮೊದಲ ಸಿನಿಮಾಯಿಂದ ನಿಮ್ಮನ್ನ ಹಾಗೆ ಕರಿತೀವಿ ಎಲ್ಲರೂ ಕೂಡ. ಹೌದು, ನಮ್ಮ ಪ್ರೀತಿಯ ಸೋನು. ನಿಮ್ಮ ಪ್ರೀತಿಯ ಸೋನು. ಈಗ ಐ ಲವ್ ಯು ಸೋನು. ಚಂಬಲ್ ಸೋನು, ಚಂಬಲ್ ರಾಣಿ ಅಂತ ಕರೀತಾ ಇದ್ರು. ಚಂಬಲ್ ರಾಣಿ. ಇವಾಗ ಐ ಲವ್ ಯು, ಚಂಬಲ್ ರಾಣಿ ಐ ಲವ್ ಯು ಅಂತ ಹೇಳಕ್ ಬರ್ತಾ ಇದೀನಿ. ಜಾನರೇ ಬೇರೆ ತರ, ಜರ ಹಟ್ಕೆ ಈ ಸಿನಿಮಾ ನಿಮ್ಗೆ ಹಂಗೆ ನೋಡಕ್ ಹೋದ್ರೆ ಹೇಗೆ ಫೀಲ್ ಮಾಡ್ತೀರಿ? ಪಾರ್ಟ್ ಆಫ್ ದ ಚಂಬಲ್. ಪ್ರೌಡ್, ವೆರಿ. ಅಂದ್ರೆ ನನಗೆ ಮೆಸೇಜಸ್ ಬಂದಂಗೆ ಎವ್ರಿ ಒನ್ ನೀಡ್ಸ್ ಅ ಗಟ್ಸ್ ಟು ಡೂ ದಿಸ್ ಕೈಂಡ್ ಆಫ್ ಅ ಫಿಲಮ್. ಅಂದರೆ ಯಾರು ನಾರ್ಮಲ್ ಇರೋ ಅಂಥವ್ರು ಯಾರು ಈ ಥರ ಟಚ್ಚು ಮಾಡೋದಕ್ಕೆ ಆಗ್ತಾಯಿಲ್ಲ. ಜೇಕಬ್ ಸರ್ ಆ್ಯಕ್ಚುಲಿ ನನಗೆಲ್ಲ ಫೋನ್ ಮಾಡಿ, ಜೇಕಬ್ ಸರ್ ಯಾರು, ಜೇಕಬ್ ಸರ್ ಅದೋಕೆ, ಬಟ್ ಅವ್ರ ಪರ್ಸನಲ್ ಲೈಫ್ ಇವಾಗ ಕೇಳಕ್ ಸ್ಟಾರ್ಟ್ ಮಾಡ್ಬಿಡಿದಾರೆ. ಅಂದ್ರೆ ಮುಂಚೆ ಏನ್ ಮಾಡ್ತಾ ಇದ್ರು, ಐ ಥಿಂಕ್ ಅವ್ರಿಗೇನೋ ಒಂದು ಇದು ಕನೆಕ್ಷನ್ ಇದ್ದೇ ಇರತ್ತೆ. ಇಲ್ಲ ಅಂತಂದ್ರೆ ಅವ್ರು ಈ ತರ ಫಿಲ್ಮ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟು ಧೈರ್ಯ ಇದೆ ಅವ್ರಿಗೂ ಈ ತರ ಫಿಲ್ಮ್ಸ್ ತಗೊಳೋದಿಕ್ಕೆ ಅಂತ. ಸೊ ನನಗೆ ನೆನ್ನೆ ಫುಲ್ ಒಂಥರ ಕೈಯೆಲ್ಲ ನಡುಕ್ತಾ ಇತ್ತು. ನಿಜವಾಗ್ಲೂ ಈ ಥರನ ಏನು ಎತ್ತ, ನನ್ನ ಈ ಥರ ಒಂದು ಫಿಲಮ್ನಲ್ಲಿ ಐ ಆಮ್ ಪಾರ್ಟ್ ಆಫ್ ಇಟ್. ನಂಗೆ ಗೊತ್ತಿಲ್ದೇನೆ ಒಂದು ಸುಳಿಗೆ ಹೋಗಿ ಸಿಕ್ಕಾಕೊಂಡಿದ್ದೆ. ಬಟ್ ಐ ಆಮ್ ಇನ್ ಅ ವೆರಿ ಗುಡ್ ಸ್ಪಿರಿಟ್ ಇನ್ ಫ್ಯಾಕ್ಟ್. ಬಟ್
ಈ ತರ ಒಂದು ವ್ಯಕ್ತಿ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ನನಗೆ ಶೂಟಿಂಗ್ ಸ್ಪಾಟ್ ನಲ್ಲೆಲ್ಲ ನನ್ಗೇನು ಅನ್ಸ್ತಾನೆ ಇರ್ಲಿಲ್ಲ ನಮ್ಗೆ ಯಾರಿಗೂ ಈ ತರ ಒಂದು ಸಬ್ಜೆಕ್ಟ್ ಮಾಡ್ತಾ ಇದೀವಿ, ಈ ತರದ್ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇನ್ಫ್ಯಾಕ್ಟ್ ನೆನ್ನೆ ಥಿಯೇಟರ್ ನಲ್ಲೆಲ್ಲ ಲಾಸ್ಟ್ 30 minutes ಅತ್ತಿ ಮತ್ತೆ ಇದೇನದು ಇಡೀ ಥಿಯೇಟರ್ ಚಪ್ಪಾಳಿ ಹೊಡೆದಾಗ ಅದೆಲ್ಲ ಒಂದು ಗೂಸ್ ಬಮ್ ಮೂಮೆಂಟ್ಸ್. ನಾವ್ ನಿಜವಾಗ್ಲೂ ಸಾರ್ಥಕ ಆಯ್ತಪ್ಪ ಈ ಫಿಲಂ. ಹೌದು, ನಾವ್ ನಿಜವಾಗ್ಲೂ ಶೂಟಿಂಗ್ ಮಾಡೋದಂಗ ಇದು ಯಾವ್ದು ತಲೆನಲ್ಲಿ ನೋಡಿದೆ, ಎಲ್ಲರೂ ಇದ್ ನಿಂತ್ಕೊಂಡು ಕ್ಲಾಪ್ಸ್ ಮಾಡಿದ್ರು ಎಲ್ಲರೂ. ಅಂಡ್ ಇದ್ರಲ್ಲಿ ನೋಡಿದೆ, ಇಲ್ಲಿ ರೇಡಿಯೋ ಸಿಟಿ ಅವರು ಇದನ್ನ ಮಾಡಿದ್ರಂತೆ, ಬ್ಲೂ ಕಾರ್ಪೆಟ್ ಮಾಡಿದ್ರು. ಅಲ್ಲೊಂದು 1000 ಜನ ಸೇರಿದ್ರಂತೆ. ಅಲ್ಲಿ ನನ್ಗೆ ಅವರು ಹೇಳ್ತಾ ಇದ್ರು, ಯಾರು ವಿಶ್ವಾಸ್ ಅಂತ ರೇಡಿಯೋ ಸಿಟಿ ಅವ್ರು ಹೇಳಿದ್ರು ನನಗೆ, ಸರ್ ಎಲ್ಲರೂ ನಿಂತ್ಕೊಂಡು ಕ್ಲಾಪ್ ಮಾಡಿದ್ರು ಸರ್ ನಿಮ್ ಸಿನಿಮಾ. ಸೊ ಅದೆಲ್ಲ ನಾವು ಶೂಟಿಂಗ್ ಮಾಡಕ್ ನಮ್ಗೆ ಅನ್ಸ್ತಾನೆ ಇರ್ಲಿಲ್ಲ. ಅಂಡ್ ನನಗ್ ಬೇರೆ ಕ್ಯಾರೆಕ್ಟರ್ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಸೊ ನನ್ ಪಾಡಕ್ ನಾನು ಐ ವಾಸ್ ಹ್ಯಾವಿಂಗ್, ಅಂದ್ರೆ ಥ್ಯಾಂಕ್ಸ್ ಟು ಜೇಕಬ್ ಸರ್, ನನಗೆ ಹೇಳಿದ್ದೆ ಒಳ್ಳೇದಾಯ್ತು ಅಂತ ನನಗೆ ಇವಾಗ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನನ್ನ ತಲೆ ಇಲ್ಲೇನೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಕೂಡ 2019 ತುಂಬಾ ಚೆನ್ನಾಗಿ ಶುರುವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೀಗ ಅವರ ಬಲಭಾಗದಲ್ಲಿ ಕೂತಿರೋರು ಹೀರೋಯಿನ್ ದೂರನೇ ಕೂತಿದ್ದಾರೆ. ವಿಲನ್ ಏನು ಮಾಡಕ್ಕಾಗಲ್ಲ ಹಂಗೆ ನೋಡೋಕೋದ್ರೆ. ಹಾಯ್ ಸತ್ಯ, ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ದ್ವೇಷ ಮಾಡಂಗೆ ಮಾಡ್ಬಿಡ್ತೀರಿ ನೀವು. ಅಫ್ಕೋರ್ಸ್, ಅಂದ್ರೆ ನಿಮ್ ಕ್ಯಾರೆಕ್ಟರ್ ನೀವು ಕೊಟ್ಟಿರುವಂತ ಒಂದು ನ್ಯಾಯ ಅದು. ಇವತ್ತು ನನ್ನ ಮಗನ ಬರ್ಡೇ ಸರ್. ಕ್ಯಾ ಬಾತ್ ಹೈ. ಅವನದೊಂದು ರಿಕ್ವೆಸ್ಟ್ ಇದೆ, ಏನು? ಅತಿ ಹೆಚ್ಚು ಆ ಥರ ಸಿನಿಮಾಗಳನ್ನ ನೀನ್ ಮಾಡ್ಬೇಡ ಅಂತ. ಮಾಡ್ಬೇಡ ಅಂತ ಬೈತಾರ ಜನ. ಆದ್ರೆ ನನ್ನ ಮಗ ಒಂದಿನ ಹೆಮ್ಮೆ ಪಡ್ತಾನೆ, ನಾನು ಅವತ್ತು ಪ್ರಪಂಚದಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಸಮರ್ಪಕವಾಗಿ ಆ ಪಾತ್ರನ ನಾನು ಮಾಡಿದಾಗ ಲಕ್ಷಾಂತರ ಜಾಗದಲ್ಲಿ ಕೋಟ್ಯಾಂತರ ಜನಕ್ಕೆ ಆ ವಸ್ತು ತಲುಪಿರುತ್ತೆ. ಅದನ್ನ ಒಬ್ಬ ಕೆಟ್ಟ ನಟನೋ ಅಥವಾ ಸರಿಯಾಗಿ ಆಕ್ಟಿಂಗ್ ಮಾಡದೇ ಇದ್ದಾಗ ಅದು ತಲುಪಲ್ಲ. ಒಂದು 4 ಪಿಲ್ಲರ್ ಸರ್ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ, ಒಂದು ಉದ್ದೇಶ ಗೆಲ್ಬೇಕು ಅಂದ್ರೆ 4 ಸಹಾಯ ಬೇಕು. ಅದು ಯಾವ್ದು ಅಂತ ಹೇಳಿದ್ರೆ ಪರ ವಿರೋಧ ಎರಡು ತುಂಬಾ ಚೆನ್ನಾಗಿ ಆಗ್ಬೇಕು. ನಿರ್ದೇಶನ ಮಾಡೋನ್ ಚೆನ್ನಾಗಿ ಮಾಡ್ಬೇಕು, ಮೇಕಿಂಗ್ ಮಾಡೋನ್ ಚೆನ್ನಾಗಿ ಮಾಡ್ಬೇಕು. ಇಲ್ಲ ಅದೆಲ್ಲ ಕೂಡ್ ಬಂದಿದೆ. ಸಿನಿಮಾಗೆ ಹೀರೋನ ಪ್ರೀತಿ ಮಾಡ್ಬೇಕು, ವಿಲನ್ ನಾವು ಹೇಟ್ ಮಾಡ್ಲೇಬೇಕು. ಹಾಗಾಗಿ ಇಬ್ರು ನ್ಯಾಯ ಕೊಡ್ತಾ ಇದಾರೆ ಅಂತ ಅರ್ಥ ಅಲ್ಲ. ಖಂಡಿತವಾಗ್ಲು ನನ್ನ ಮಗನಿಗೆ ಚಂಬಲೆ ಗಿಫ್ಟ್ ಇವತ್ತು. ಟುಡೇ ಇಸ್ ನನಗೆ ಇನ್ನೊಂದು ಏನೋ ಯಾವಾಗಲೂ ಒಂದು ಮಾತು ಬರ್ತಿತ್ತು ನನ್ನ, ಈಗ ಯಾರಾದ್ರು ಸುಮ್ಮನೆ ನಾನು ಎದುರ್ಸಕ್ ಬಂದ್ರೆ, ಈಗ ಈಸಿಯಾಗಿ ಒಂದು ಮಾತು ಹೇಳ್ಬೋದು, ನಾನು ಚಂಬಲ್ ಅಂತ ಸಿನಿಮಾ ಮಾಡಿದ್ದೀನಿ, ನೀನೇನು ಎದುರ್ಸಕ್ ಬರ್ತೀವಿ ಅಂತ ಇದಕ್ಕೆ ಎದುರ್ಲಿಲ್ಲ ನಾನು, ನನ್ನೇ ಎದುರ್ಸಕ್ ಬರ್ತೀನಿ ನಡಿಯಪ್ಪ ಅಂತ ಅನ್ಬೋದು. ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ ಆಕ್ಟ್ ಟು ಸತೀಶ್ ಅವ್ರು ಹೇಳಿದ ಮಾತಿಗೆ ಈ ಸಿನಿಮಾ ಅಷ್ಟು ಈಸಿಯಾಗಿ ಆಗೋಗ್ಬಿಟ್ಟಿಲ್ಲ. ಇದನ್ನ ಮಾಡ್ತಿದ್ದಾರೆ ಅಂದಾಗ್ಲೇ ತುಂಬಾ ಬಂದಿರುತ್ತೆ. ಇದನ್ನ ಅವರೇ ಹೇಳ್ಬೇಕು. ಅದಕ್ಕೆಲ್ಲ ನಾನು ಕೇರ್ ಮಾಡಲಿಲ್ಲ ಸರ್. ಎಲ್ಲಾ ರಿಸ್ಕ್ಗಳನ್ನ ತಗೊಳಕ್ ನಾನು ರೆಡಿ ಇದ್ದೆ. ಏನ್ ಆನ್ಸರ್ ಕೊಡ್ತಿದ್ರಿ? ಯಾರೋ ಫೋನ್ ಮಾಡಿ ಏನ್ ಇದು ಮಾಡ್ತಿದ್ದೀರಾ ನೀವು ಅಂತ ಯಾರೋ ಅಂತಾರೆ. ಓಕೆ ಥ್ಯಾಂಕ್ ಯು ಅಂತ ಇದ್ದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಂತಿದ್ದೆ. ಆಯ್ತು, ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಕಾಯ್ರಿ. ಅಟ್ಲೀಸ್ಟ್ ನಿಮಗೂ ನೋಡಿ, ನೀವು ನೋಡಿ, ನಿಮ್ಮ ಕಣ್ಣಲ್ಲೂ ನೀರು ಬರಲಿಲ್ಲ ಅಂದ್ರೆ ಆಮೇಲೆ ನಾನು ಹೇಳ್ತೀನಿ. ನೀವು ಶತ್ರುಗಳಾಗಿದ್ರು ಕೂಡ ಈ ಸಿನಿಮಾಗೆ ಒಂದ್ಸಲ ನೋಡಿ. ನಾನು ಹೇಳ್ತಾ ಇರೋದು, ಈ ಸಿನಿಮಾನ ನೀವು ಬರೀ ಜಸ್ಟ್ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಕೆ ಹೋಗ್ಬಿಡಿ. ಒಬ್ಬ ದೇಶಭಕ್ತನಾಗಿ ಸಿನಿಮಾ ನೋಡಿ, ಒಬ್ಬ ಅಧಿಕಾರಿಯ ಕಥೆಯನ್ನು ನೋಡಿ, ಅಫ್ಕೋರ್ಸ್ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನ ಕಥೆಯನ್ನು ನೋಡಿ, ಒಬ್ಬ ಹಳ್ಳಿಗಾಡಿಂದ ಬಂದು ಎಷ್ಟೆಲ್ಲ ಓದಿ ಎಷ್ಟೆಲ್ಲ ಕಷ್ಟಪಟ್ಟು IAS ಆಫೀಸರ್ ಆಗೋದು ಸಾಮಾನ್ಯವಾದ ಮಾತಲ್ಲ ಸರ್. ಅದು ಏನದೇನು ಭಾಳ ಈಸಿಯಾಗಿ ಓದ್ಕೊಂಡು ಆಗೋದಲ್ಲ ಸರ್. ನಾನು ನೋಡಿದ್ದೀನಿ IAS ಆಫೀಸರ್ ಆಗಬೇಕು ಅಂತ ಸ್ಟಡಿ ಮಾಡಿದ್ದೀನಿ ನಾನು. ಆ ಓದೋರ್ನ ಕೇಳ್ತೀನಿ, ಹೆಂಗ್ ಗೊತ್ತು ಸರ್, 24 hours ಬುಕ್ ಮುಂದೆನೆ ಕೂತಿರ್ಬೇಕು ಸರ್. ಎಷ್ಟು ಸಾಧ್ಯ ಅಷ್ಟು ನಿದ್ದೆ ಕೊಡ್ತಾರೆ ಅಷ್ಟೇ ಅವರು, ಬಿಟ್ರೆ ಬಾಕಿ ಟೈಮ್ ಎಲ್ಲ ಪುಸ್ತಕ ಇಟ್ಕೊಂಡಿರ್ತಾರೆ ಅವರು. ಪ್ರಪಂಚ ಮರ್ತೇ ಬಿಟ್ಟಿರ್ತಾರೆ ಎಕ್ಸಾಮ್ಗೆ ಅವರು. ಅದರಲ್ಲೂ ಪ್ರಪಂಚ ಮರೆತು ಅಷ್ಟೆಲ್ಲ ಸರ್ಕಸ್ ಮಾಡಿದ್ರು ಪಾಸ್ ಆಗಿರಲ್ಲ. ಅದರಲ್ಲಿ ಕೆಲವೇ ಮಂದಿ ಮಾತ್ರ ಆಯ್ಕೆ ಆಗೋದು IAS ಆಫೀಸರ್ ಆಗಿ. ಆಫೀಸರ್ ಆದ್ಮೇಲೂ ಆ ನಿಯತ್ತು ಮತ್ತು ಆ ನಿಷ್ಠೆ ಉಳಿಸ್ಕೊಳ್ಳೋದಿದೆಯಲ್ಲ, ಇದು ಸರ್ ಸಾವಿಗೆ ಇದ್ರದನೆ, ಮತ್ತೊಂದಕ್ಕೆ ಇದ್ರದನೆ. ಸಿನಿಮಾ ಯಾರಿಗೋಸ್ಕರ? ಸಿನಿಮಾ ಯಾರದ್ದು? ಈ ಸಿನಿಮಾ ನಿಮಗೋಸ್ಕರ, ಪ್ರತಿಯೊಬ್ಬ ಸ್ವಾಭಿಮಾನಿಗೋಸ್ಕರ, ಭ್ರಷ್ಟಾಚಾರ ಬೇಡ ಅನ್ನೋರ್ಗೋಸ್ಕರ, ಈ ಸಮಾಜ ಸರಿಬೆ ಆಗ್ಬೇಕು ಅನ್ನೋರ್ಗೋಸ್ಕರ, ದೇಶ ಉದ್ಧಾರ ಆಗ್ಬೇಕು ಅನ್ನೋರ್ಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ಮುಂದೆ ಬರೋ ಪೀಳಿಗೆಗೋಸ್ಕರ, ಅಂಡ್ ಇಡೀ ಜಗತ್ತು ನೀಟಾಗಿರ್ಬೇಕು ಅಂದ್ರೆ ಇಂಥ ಆಫೀಸರ್ಗಳು ಬೇಕು ಅಂತ, ಇಂಥ ಆಫೀಸರ್ಗಳಿಗೋಸ್ಕರ. ಅಂಡ್ ಪ್ರತಿಯೊಬ್ಬ ಸರ್ಕಾರಿ ಕೆಲಸ ಮಾಡ್ತಾರಲ್ಲ, ಭ್ರಷ್ಟಾಚಾರ ತಗೊಂಡಿದ್ದಾನೆ, ಯಾರೋ 50 ವರ್ಷ ಕ್ಲರ್ಕ್ ಕೆಲಸ ಮಾಡಿರ್ತಾರೆ, 500 ರೂಪಾಯಿ ಕೊಡಕ್ ಬಂದ್ರೆ ಮುಟ್ಟಿರಲ್ಲ ಅವರು. ಹೌದು, ಅಂತವ್ರಿಗೆ ಟ್ರೈಬ್ಯೂಟ್ ಇದು. ಒಬ್ಬ ಸೈನಿಕ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ದೇಶ ಕಾಯ್ತಾ ಇರ್ತಾನೆ, ತನ್ನ ಎದೆನ ಕೊಟ್ಟು ಗುಂಡಿಗೋಸ್ಕರ ನಿಂತಿರ್ತಾನೆ, ಪ್ರಾಣ ಹೋಗೇ ಬಿಡುತ್ತೆ, ಗೊತ್ತೇ ಇರಲ್ಲ ಅವನಿಗೆ, ಅವನ ಮನೆಯಲ್ಲಿ ಛಿದ್ರ ಆಗಿರುತ್ತೆ. ಅಂತವ್ರಿಗೋಸ್ಕರ ಈ ಸಿನಿಮಾ. ಅವರೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಸಲಾಂ. ನೀವು ಯಾರ್ಯಾರು ಇದ್ದೀರೋ, ನಾನು ಈ ಪಾತ್ರ ಮಾಡ್ಬೇಕಂತ ನನಗೆ ಅರ್ಥ ಆಯ್ತು, ಸಾಕಷ್ಟು ಕಷ್ಟಗಳು.
ನಿಮ್ಮೆಲ್ರಿಗೂ ದೊಡ್ಡ ಸಲಾಂ. ನಾನು ನಿಮ್ ಜೊತೆಗಿರ್ತೀನಿ. ಅಂಡ್ ಒಂದೊಂದ್ಸಲ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ ನಾವು ಏನಾದ್ರೂ ಮಾಡ್ಬೇಕು ಇದಕ್ಕೋಸ್ಕರ. ಏನ್ ಹಂಗ ಅನ್ಸ್ಬಿಡುತ್ತೆ ಸರ್ ಅದು ಯಾಕೆಂದ್ರೆ ಒಂದಷ್ಟು ಕಡೆ ಅವ್ರು ಹೇಳ್ತಾರೆ, ಒಂದ್ ಡೈಲಾಗ್ ಇದೆ, ನಾನೇನು ಹಣ ಮತ್ತೆ ವಾಲೆ ಮೂಗ್ಬಿಟ್ಟು ಹಂಚ್ಬಿಟ್ಟು ಅಧಿಕಾರಕ್ಕೆ ಬಂದವನಲ್ಲ. ಕರೆಕ್ಟ್. ಎಂತ ಮಾತು ಸರ್ ಅದು, ವಾಸ್ತವತೆ. ಸರ್ ಪ್ರತಿಯೊಬ್ರು ತಪ್ಪು ಮಾಡಿರೋರ್ಗು ಹೌದು ಅನಿಸ್ತದೆ ಸರ್ ಈ ಸಿನಿಮಾ ನೋಡಿದ್ರೆ, ಖಂಡಿತವಾಗ್ಲು. ನನ್ನ ಪ್ರಕಾರ ಸಿನಿಮಾ ನೋಡಿದ್ರೆ ಒಂದ್ ಹೇಳ್ತೀನಿ, ಸಿನಿಮಾ ನೋಡಿ ಹಿಂಗ್ ಕೂತ್ಕೊಂಡು ಸ್ಕ್ರೀನ್ ನೋಡ್ತಿರ್ಬೇಕಾರೆ ಸಿನಿಮಾ ಅಂತ ಕಾಣಲ್ಲ, ಅದು ನಮ್ಮ ಎದುರಿಗೊಂದು ಕನ್ನಡಿ ಇಟ್ಟಿದಾರಪ್ಪ, ದೊಡ್ಡದೊಂದು ಕನ್ನಡಿ. ಖಂಡಿತವಾಗ್ಲು ಏನ್ ನಡೀತಿದೆ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ ಅಂತ ಅನ್ಸುತ್ತೆ ಸರ್. ಈಗ ತಪ್ಪು ಮಾಡಿದ್ರೆ ಮನುಷ್ಯನೇ ಇಲ್ಲ. ನಾನು ತಪ್ಪುಗಳು ಮಾಡಿದ್ದೀನಿ. ನಾನು ತಪ್ಪುಗಳು ಮಾಡ್ಕೊಂಡಾಗ ನನ್ನ ಜೊತೆಗಿರೋರು, ನನ್ನ ಫ್ರೆಂಡ್ಸ್ಗಳು, ನನ್ನ ಚಿಕ್ಕವರಾಗಿದ್ರು ಕೂಡ ನಾನು ಸಾರಿ ಕೇಳ್ತೀನಿ ವಾಪಸ್ಸು. ನಾನು ತಪ್ಪು ಮಾಡಿದಾಗ ಖಂಡಿತವಾಗ್ಲೂ ಸರ್ ನಾನು ಸಮರ್ಥಿಸ್ಕೊಂಡಿಲ್ಲ ನಾನು ಬದುಕೋ ರೀತಿ ಇದು. ನನ್ನ ಸ್ನೇಹಿತ ಅವತ್ತು ಯಾರೋ ನನ್ನ ಕೋಚ್ ಒಬ್ಬ ಇದೆ, ನಮ್ಮ ಹುಡುಗ ಹರ್ಷ, ಅವ್ನು ಎಷ್ಟೋ ಸಲ ನಾನು ರೇಗ್ಬಿಟ್ಟಿರ್ತೀನಿ ಅವನಿಗೆ, ಕಾರಣ ಇಲ್ಲದೆ. ಕಾರಣ ಇರುತ್ತೆ, ಏನಕ್ಕೋ ಒಂದು ರೇಗ್ಬಿಟ್ಟಿರ್ತೀನಿ. ನನ್ನ ತಪ್ಪು ಒಂದು ಗೊತ್ತಾಗುತ್ತೆ, ನಾನು ಸಡನ್ನಾಗಿ ಸಾರಿ ಕೇಳ್ತೀನಿ. ಸಾರಿ ಹರ್ಷ, ನಿಮ್ಗೆ ಬೇಜಾರು ಮಾಡಿದ್ದೀರಿ, ಐಮ್ ಸಾರಿ, ತಪ್ಪು ತಿಳ್ಕೊಂಬಿಡಿ ಅಂತ. ಎಷ್ಟೋ ಸಲ ನನ್ನ ಸ್ನೇಹಿತರ ಮುಂದೆ ಆಫೀಸಲ್ಲಿ ಕೂತ್ಕೊಂಡು ಯಾರೋ ಹಿಂಗೆ ಗೆಸ್ಟ್ಗಳು ಬಂದ್ಬಿಡ್ತಾರೆ, ನನ್ನ ಸ್ನೇಹಿತರುಗಳೇ ಟೀ ಮಾಡ್ಕೊಟ್ಬಿಟ್ಟಿರ್ತಾರೆ ಸುಮಾರು ಸಲ. ಅವಾಗ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಸಾರಿ ತಪ್ಪು ತಿಳ್ಕೊಬಿಡಿ, ಅವ್ರು ನನ್ನ ಸ್ನೇಹಿತ, ಈ ತರ ಐತೆ. ಯಾಕಂದ್ರೆ ಅವ್ರು ಅವ್ನು ಕೆಟ್ಟಾಗಿ ನೋಡ್ಬಾರ್ದು ಅಂತ. ಅಂದ್ರೆ ಸರ್ ಈಕ್ವಾಲಿಟಿ ಬೇಕಲ್ಲ ಒಂದು ಸಮಾಜದಲ್ಲಿ. ಪರ್ಫೆಕ್ಟ್. ನಮ್ಗೆ ಯಾರೋ ಟೀ ತಂದು ಕೊಡ್ತಾರೆ, ಕಾಫಿ ಕೊಡ್ತಾರೆ, ನಮ್ಗೆ ಸರ್ವ್ ಮಾಡ್ತಾರೆ, ನಮ್ಗೆ ಯಾರೋ ಕರ್ಕೊಂಡು ಡ್ರಾಪ್ ಮಾಡ್ತಾರೆ, ನಮ್ಗೆ ಯಾರೋ ಒಬ್ರು ಪೈಲಟ್ ಕರ್ಕೊಂಡು ರೀಚ್ ಮಾಡ್ತಾರೆ, ಇನ್ನೊಬ್ರು ಯಾರು ಏನೋ ಕೆಲಸ ಮಾಡ್ತಾರೆ, ನಮ್ಮ ಮನೆ ಮುಂದೆ ಕ್ಲೀನ್ ಮಾಡಿರ್ತಾರೆ, ನಮ್ಮ ಮಲಗಿದ್ದೆಲ್ಲ 10 ಗಂಟೆ ಆಗಿರುತ್ತೆ, ನಮ್ಮ ಬಾತ್ರೂಮ್ ಕಟ್ಕೊಂಡಿರುತ್ತೆ, ನಮ್ಮ ಕಸ ಎಲ್ಲ ತಗೊಂಡೋಗಿ ಅವರು ಒಳಗಡೆ ಹಿಡಿದು ಗುಂಡಿ ಒಳಗಡೆ ಕ್ಲೀನ್ ಮಾಡ್ತಾರೆ. ಅವರೆಲ್ಲ ಯಾರು? ಅವರೆಲ್ಲ ಹೋದ್ರೆ ಅವರೆಲ್ಲ ಆಫೀಸರ್ಸೇ. ಇದೆಲ್ಲ ಅರ್ಥ ಆಗದೆ ಇದ್ರೆ ನಾವು ಮನುಷ್ಯರಾಗ ಸಾಧ್ಯನೇ ಇಲ್ಲ. ಯಾರ ಸ್ಟೋರಿ ಇದು ಸತೀಶ್? ಈ ಕ್ವಶನ್ ರೈಸ್ ಆಗಿದೆ. ಇದು ಒಬ್ಬರ ಸ್ಟೋರಿ ಅಲ್ಲ, ಓಕೆ, ನಿಮ್ಮ ಸ್ಟೋರಿ ಆಗಿರ್ಬೋದು. ನಿಮ್ ಒಳಗಡೆ ಒಬ್ಬ ಹೀರೋ ಇದ್ದಾನೆ, ನಮ್ಮ ಸಮಾಜ ಹೆಂಗಿರ್ಬೇಕು ಅಂತ ನಿಮಗಿದೆ ತಲೆಗಡೆ. ನಿಮ್ ಒಳಗಡೆ ಯಾವಾಗಲೂ ಕಾಡ್ತಾ ಇರುತ್ತೆ. ಎಲ್ಲೋ ಟ್ರಾಫಿಕಲ್ಲಿ ಹೋಗ್ತೀರಾ, ಯಾರೋ ಒಬ್ಬ ಬಂದ ನಾನ್ಸೆನ್ಸ್ ಹಿಂಗೆ ಅಡ್ಡ ನಿಲ್ಸ್ಬಿಟ್ಟು 4 ಜನ ಒಬ್ಬರು 400 ಜನಕ್ಕೆ ಜಾಮ್ ಮಾಡ್ತಾನೆ. ನಿಮ್ಗೆ ಅನಿಸ್ತಾ ಇರುತ್ತೆ ಸ್ಟ್ರಿಕ್ಟ್ ಅಧಿಕಾರಿ ಬೇಕಿಲ್ಲಿಗೆ, ಇದೆಲ್ಲ ಸರಿ ಹೋಗ್ಬೇಕಿದು. ನಿಮ್ಮ 2 hour ಲಾಸ್ ಆಗುತ್ತೆ ಅಲ್ಲಿ. ಸರ್ ನನಗೇನು ಕೆಲಸ ಇರಲ್ಲ ಸರ್, ನಾನು ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀನಿ ಎಷ್ಟೋ ಸಲ, ನನಗೇನು ಕೆಲಸ ಇರಲ್ಲ, 1 hour ಟೈಮ್ ಇರುತ್ತೆ ನನಗೆ, ನಾನು ಆರಾಮಾಗಿ ಹೋಗ್ತಾ ಇರ್ತೀನಿ. ಯಾರೋ ಫಾಸ್ಟಾಗಿ ಅವರು ಜಾಗ ಬಿಟ್ಕೊಡ್ತೀನಿ, ಬಿಕಾಸ್ ನಾನು ಟೈಮ್ ಇದೆ, ಹೋಗ್ತೀನಿ ನಾನು ನಿಧಾನಕ್ಕೆ. ಅರ್ಜೆಂಟ್ ಇರೋರು ಬಿಡೋಣ, ಫಸ್ಟು ಒಂದು ಆಂಬುಲೆನ್ಸ್ ಬರ್ತಾನೆ, ಜಾಗ ಮಾಡ್ಕೊಳ್ಳೋಣ. ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ಒಟ್ಟು ಅವ್ರವ್ರ ಈಗೋಗಳೇ ಹೆಚ್ಚಾಗ್ತಾ ಇರುತ್ತೆ ಕೆಲವು ಸಲ. ಸೊ ಸಿನಿಮಾ ಅದ್ರ ಬಗ್ಗೆ ಬೆಳಕು ಚೆಲ್ತಾ ಇದೆ ಸರ್, ಎಲ್ಲಾದ್ರ ಬಗ್ಗೆನೂ ಬೆಳಕು ಚೆಲ್ಲುತ್ತೆ ಸಿನಿಮಾ. ನಾವ್ ಹೆಂಗೆ ಡಿಸಿಪ್ಲಿನ್ ಆಗಿ ಬದುಕಬೇಕು ಈ ಜಗತ್ತಲ್ಲಿ. ಒಂದ್ ಕಡೆ ಒಂದು ಡೈಲಾಗ್ ಬರುತ್ತೆ, ನನಗೆ ಬೈಕೊಂಡ್ರು ಪರವಾಗಿಲ್ಲ, ದಯಮಾಡಿ ಪೊಲಿಟಿಷಿಯನ್ಸ್ ಮತ್ತೆ ಅವರು ಯಾರು ಬೈಕೋಬೇಡಿ ನನಗೆ. ಸೊ ಟಾರ್ಗೆಟ್ ಅಲ್ಲ, ಪೊಲಿಟಿಷಿಯನ್ ಯಾರು ಟಾರ್ಗೆಟ್ ಅಲ್ಲ, ಇಲ್ಲ ಟಾರ್ಗೆಟ್. ನಾನು ನಾಳೆ ದಿವಸ ಪೊಲಿಟಿಷಿಯನ್ ಆಗ್ಬೋದು, ಏನ್ ಬೇಕಾರಾಗ್ಬೋದು, ಗೊತ್ತಿಲ್ಲ ನಮ್ಗೆ. ತುಂಬಾ ಜನ ಯಾರು ಪೊಲಿಟಿಷಿಯನ್ ನೆನಪಿಸ್ಕೊತಾರೆ ಸರ್ ಸ್ಕ್ರೀನ್ ನೋಡ್ಬೇಕಾರೆ, ಅವ್ರವ್ರು ಮಾಡಿರೋರು ಹಂಗೆ ನೆನ್ಸ್ಕೊಂಡು. ಅಲ್ಲ, ಇಲ್ಲಿ ಯಾರನ್ನು ನಾವು ಪರ್ಟಿಕ್ಯುಲರ್ ಆಗಿ ಇವರು ಅಂತಲ್ಲ, ಇದು ನಾವು ಒಂದು ಕಥೆಯಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದೊಂದು ಸಿನಿಮಾ ಆಗಿ, ಒಂದು ದೇಶಭಕ್ತಿ ಸಿನಿಮಾ ಆಗಿ ಮಾಡಿದ್ವಿ ಬಿಟ್ರೆ ಯಾರಿಗೂ ರಿಲೇಟ್ ಆಗ್ಬೋದು. ಇಲ್ಲ ಯಾರಿಗೂ ರಿಲೇಟ್ ಆಗ್ಬೋದು, ಅದು ನೀವು ಮಾಡ್ಕೊಂಡ್ರೆ ನಿಮ್ಮ ಬರೋ ಅಷ್ಟೇ. ನೀವಾಗಿ ನೀವು ರಿಲೇಟ್ ಮಾಡ್ಕೊಂಡ್ರೆ ಇದು ನಾನೇ ಮಾಡೋದು ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಕಥೆನಲ್ಲೂ ಪೊಲಿಟಿಷಿಯನ್ಸ್ ಇರ್ತಾರೆ, ಪ್ರತಿಯೊಂದು ಕಥೆನಲ್ಲೂ ವಿಲನ್ಗಳು ಇರ್ತಾರೆ, ಪ್ರತಿಯೊಂದು ಕಥೆನಲ್ಲೂ ಈ ತರ ಪಾತ್ರಗಳಿರುತ್ತೆ. ಹಾಗಾಗಿ ನನಗೆ ಯಾರೋ ಕೇಳಿದ್ರು, ಡಿ ಕೆ ರವಿ ಮನೆಯವ್ರೊಬ್ರು ಫೋನ್ ಮಾಡಿದ್ರು ನನಗೆ, ದುಡ್ಡಿಗೆ, ಅಣ್ಣ ನಮ್ಗೆ ಹೇಳಲಿಲ್ಲ ನೀವು, ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಣ್ಣ, ನಮ್ಗೆ ಹೇಳಲಿಲ್ಲ ನೀವು ಯಾಕಣ್ಣ ನಮ್ಗೆ ಹೇಳಲಿಲ್ಲ, ನಾವು ಕೇಳ್ತಾನೆ ಇದೀವಿ ನಿಮ್ಗೆ, ನನ್ಗೆ ಯಾಕೆ ಹೇಳಲಿಲ್ಲ ಅಂತಂದ್ರು. ನಾನು ಒಂದು ಮಾತು ಹೇಳಿದೆ, ಇದು ನಿಮ್ ಕತೆ ಅಲ್ಲಮ್ಮ, ಇದು ನಿಮ್ ತಾಯಿ ಕಣ್ಣಿರಲ್ಲಮ್ಮ, ಇದು ನಿಮ್ ಕತೆ ಅಲ್ಲಮ್ಮ, ಇದು ನಮ್ಮೆಲ್ಲರ ಕತೆ ಕಣಮ್ಮ. ಸಿನಿಮಾ ಅಂದ್ರೆ ನಮ್ಗೆಲ್ಲರಿಗೂ ರೋಚಕತೆ ಇರಬೇಕು, ವಾವ್ ಅನ್ನೋ ಆಂಗಲ್ ಇರಬೇಕು, WOW. ರೋಚಕತೆಯನ್ನು ತಲೆಲಿಟ್ಕೊಂಡು ಅದಕ್ಕೆ ನೈಜತೆಯ ಸ್ಪರ್ಶ ಕೊಟ್ಟು ಒಂದು ಸಿನಿಮಾ ಅಂದ್ರೆ ನಮ್ಗೆ ಯಾವಾಗಲೂ ಡೈಲಾಗ್ಸ್ ಬೇಕು ಗುರು, ನಮ್ಮ ಹೀರೋದು ಲೆಂತಿ ಡೈಲಾಗು, ಶಿಳ್ಳೆ ಹೊಡಿಬೇಕು, ಕಾಸು ಎರಚಬೇಕು, ಏನೋ ಈ ಥರದ್ದೆಲ್ಲ ಒಂದು ಆಯಾಮಗಳಿದೆ. ಆ ಲೆಂತಿ ಡೈಲಾಗ್ ಇಟ್ಕೊಳ್ಳದೆ ಎಷ್ಟು ಬೇಕೋ ಅಷ್ಟು ಡೈಲಾಗ್ನಲ್ಲಿ ಇನ್ನೊಂದು ಎಮೋಷನ್ಸ್ ಮೂಲಕ ನೈಜತೆನೇ ತೆಗೆದು ಅದಕ್ಕೆ ರೋಚಕತೆ ಮಿಕ್ಸ್ ಮಾಡಿ ಕೊಡಬೇಕು ಅಂದ್ರೆ ತಾಕತ್ ಬೇಕು ಸತಿ. ಅದು ಬ್ಯೂಟಿಫುಲ್ ಸರ್ ಸಿಂಪಲ್ ಆಗಿ ಸರ್, ಕರೆಕ್ಟ್ ಎಕ್ಸಾಕ್ಟ್ಲಿ ನಿಮ್ಮ ಮಾತಿಗೆ ನಾನು ಎಸ್. ಯಾಕೆಂದ್ರೆ ಒಬ್ಬ ಡೈರೆಕ್ಟರ್ಗೆ ಆ ತಾಕತ್ ಬರೋದು ಅಷ್ಟು ಈಸಿ ಅಲ್ಲ ಸರ್. ನಿಂತ್ಕೊಂಡ್ಬಿಟ್ಟು ನನಗೂ ಗೊತ್ತಿದೆ ಮೇಕಿಂಗ್ ಅಂತ, ನನಗೂ ಗೊತ್ತಿದ್ರೆ ಅಂತ ಅಹಂಕಾರ ನನಗೆ ಸಾಧಾರಣವಾಗಿ ಅಟ್ಲೀಸ್ಟ್ ಸಿಂಪಲ್ ಆಗಾದ್ರೂ ಮೇಕಿಂಗ್ ಗೊತ್ತಿದೆ. ಒಂದು ಸಿನಿಮಾ ಕಟ್ಟೋದು ಏನು ಎಲ್ಲಾ ತರದ ಬಿಲ್ಡಪ್ ಹಾಕಿ 25 ಜನ ಅಸಿಸ್ಟೆಂಟ್ಗಳ ಏನು ಡ್ಯಾನ್ಸರ್ಸ್ ಹಾಕಿ ಅಥವಾ 25 ಜನ ಫೈಟರ್ ಹಾಕ್ಬಿಟ್ಟು ಸಿನಿಮಾನ ಒಂದು ಫೈಟ್ ತಗೊಂಬಂದು ಒಂದು ಬಿಲ್ಡಪ್ ತಗೊಂಬಂದು ಅಯೋಗ್ಯ ತರ ಸಿನಿಮಾನ ಕಟ್ಟೋದು ನಮಗೂ ಬರುತ್ತೆ.
ಆದರೆ ಏನು ಇಲ್ದಂಗೆ ಸರಳತೆನಲ್ಲಿ ಒಬ್ಬ ಹೀರೋ ಇಂಟ್ರೊಡ್ಯೂಸ್ ಆಗೋದಂಗೆ ಗೊತ್ತಾ ನನ್ನ ಈ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಏನೂ ಇಲ್ಲ ನಂದು. ಇಂಟ್ರೊಡಕ್ಷನ್ ಮಫ್ಲಾರ್ ಸುತ್ಕೊಂಡಿರ್ತೀನಿ, ಹಿಂಗೆ ಕುಂತಿರ್ತೀನಿ ಅಷ್ಟೇ, ಹಿಂಗೆ ಅಲ್ಲಿಂದನೇ ಇಂಟ್ರೊಡಕ್ಷನು. ಅಯೋಗ್ಯ ಅಂದ ತಕ್ಷಣ ಒಂದು ಬಿಲ್ಡಪ್, ಒಂದು ದೊಡ್ಡದು, ಒಂದು 50-100 ಜನ ಡ್ಯಾನ್ಸರ್ಸು ಹಿಂಗಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಬರ್ತಾ ಈ ಕ್ಯಾರೆಕ್ಟ್ರು ಯಾವ ಹೀರೋಗೂ ಕಡಿಮೆ ಇಲ್ಲ. ಅಷ್ಟು ಇದು ನಿಮ್ಮ ಪಬ್ಲಿಕ್ ನ್ಯೂಸ್ ಪೇಜಲ್ಲೇ ಬರೆದಿದ್ರು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹೆಡ್ಲೈನು. ಹೆಬ್ಬುಲಿಯನ್ನು ಕೊಂದ ಕತೆ ಬೆವರಿಳಿಸುತ್ತೆ ನೋಡುಗರಿಗೆ ಅಂತ. ಸರ್ ಎಲ್ಲಿ ನಾನು ಯಾರೋ ಕಮೆಂಟ್ಗಳು ಮಾಡ್ತಿದ್ದಾರೆ, ಐ ಆಮ್ ವೆರಿ ಹ್ಯಾಪಿ, ಕಮೆಂಟ್ಗಳು ಮಾಡ್ತಾರೆ. 4 ದಿವಸ ಬದುಕಿದ್ರು ಹುಲಿ ತರ ಬದುಕಬೇಕು ಅಂತ ಒಂದು ಡೈಲಾಗ್ ಇದೆ. ಈಗ ಎಲ್ಲರೂ ನನಗೆ ಏನಾಗ್ತಿದೆ ಅಂದ್ರೆ 4 ಸಿನಿಮಾ ಮಾಡಿದ್ರು ಚಂಬಲ್ ತರ ಸಿನಿಮಾ ಮಾಡ್ಬೇಕು ಅಂತ ಆಗ್ತಿದ್ದಾರೆ. ಗುಡ್, ಬ್ಯೂಟಿಫುಲ್. ಅದೇ ನನಗೆ ಸಾಕು ಈ ತರದ್ದು. ಸರ್ ಇನ್ನೆಲ್ಲಿ ಎಂತ ಸಿನಿಮಾ ಮಾಡೋದು ತಾನೆ, 100 ಕೋಟಿ ಸಿನಿಮಾ ಮಾಡೋದು ತಾನೆ ಸಿಗುತ್ತೆ ಸರ್. ನಾನು ಅವಾಗಿಂದ ನೋಡ್ತೀನಿ ನಿಮ್ ಕಣ್ಣಲ್ಲಿ ಒಂದು ನೀರು ಇದ್ದೇ ಇದೆ. ಅದು ಖುಷಿಗೆ ಬರ್ತಿದ್ಯೋ, ಎಮೋಷನ್ ಬರ್ತಿದ್ಯೋ ಗೊತ್ತಿಲ್ಲ, ಕಣ್ಣಲ್ಲಿ ಒಂಚೂರು ನೀರು ಹನಿ ಓಡಾಡ್ತಾ ಸರ್. ಖಂಡಿತವಾಗ್ಲೂ ನೀವು ನೋಡಿ ಸರ್ ಆ ಸಿನಿಮಾನ, ನಿಮ್ಮ ಹೊಟ್ಟೆ ಉರಿಯಲ್ಲ ಅಂದ್ರೆ ನೋಡಿ. ತಾಯಿಗೆ ಪ್ರತಿಯೊಬ್ಬರಿಗೂ ಹೊಟ್ಟೆ ಹೊರಬಿಡ್ತದೆ. ಒಬ್ಬ ಏನು ಅಲ್ಲಿಂದ ಪಾಪ ಅಷ್ಟೆಲ್ಲ ಮಾಡ್ಕೊಂಬಂದು ಒಬ್ಬ ಆಫೀಸರ್ ಆಗಬೇಕು ಅಂತ, ಒಬ್ಬ ದಕ್ಷ ಅಧಿಕಾರಿ ಆಗಬೇಕು ಅಂತ ಎಲ್ಲ ಪ್ರಜೆಗಳನ್ನು ತಡ್ಕೊಂಬಂದವನಿಗೆ ಯಾರಿಗೆ ತಾನೇ ಹೊಟ್ಟೆ ಉರಿಯಲ್ಲ. ಜನರ ರಿಯಾಕ್ಷನ್ ನೋಡಿ ಥಿಯೇಟರ್ ಹತ್ರ ಎಮೋಷನ್ ಆಗ್ಬಿಟ್ರಿ ನೀವು. ಅಯ್ಯೋ, ನನಗೆ ಅಲ್ಲಿ ತಡೆಯೋಕೆ ಆಗಲ್ಲ ನನಗೆ ಅದನ್ನ ನೋಡ್ಬಿಟ್ಟು. ಆಮೇಲೆ ಒಳಗಡೆ ಲಾಸ್ಟ್ 30 ಮಿನಿಟ್ಸ್ ನಾನು ನೋಡ್ಬೇಕಾದ್ರೆ ನನಗೆ ಗಂಟ್ಲೆಲ್ಲ ತುಂಬ್ಕೊಂಬ. ಮನುಷ್ಯ ಅಲ್ವಾ ನಾನು, ನಾನೇನು ಮೃಗನ? ನಾನು ಸಾಧಾರಣವಾದ ಭಾವನೆಗಳಲ್ವ ನಮ್ದು. ಯಾಕೆಂದ್ರೆ ನಾಳೆ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನಾನೀಗ ನಾನು ನಂಬಿಕೊಂಡು ಹೆಚ್ಚು ಕಡಿಮೆ ಒಂದು 30-40 ಜನ ಇದ್ದಾರೆ ನನ್ನ ಫ್ರೆಂಡ್ಸು, ಅವರೆಲ್ಲ ಸೇರಿ ಒಂದು 100 ಜನ ಇದ್ದಾರೆ. ಈ ಸ್ಥಾನಕ್ಕೆ ಬರೋದಕ್ಕೆ ಎಷ್ಟೋ ಕಷ್ಟಪಟ್ಟಿದ್ದೀನಿ, ಅದೆಲ್ಲರಿಗೂ ಗೊತ್ತಿದೆ. ನಮ್ಮ ಮನೆಯವ್ರಿಗಾಗಲಿ ನಮ್ಮ ಜನತೆಗಾಗಲಿ ಎಲ್ರಿಗೂ ಗೊತ್ತಿದೆ. ನಾಳೆ ದಿವಸ ನನ್ನ ಲೈಫಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಅವ್ರಿಗೆಲ್ಲ? ಫುಟ್ಪಾತ್ ಇಂದ ಫಿಲ್ಮ್ ಸ್ಟಾರ್ ಆಗೋದಷ್ಟು ಈಸಿ ಅಲ್ಲ ಸರ್. ಅದೇ ಕತೆ ಚಂಬಲ್. ಸತ್ಯ ಚೇಂಜ್ ಮಾಡೋಕೆ ಸಾಧ್ಯನಾ ಈ ಕಥೆ ಮೂಲಕ ಜನರ ಮೆಂಟಾಲಿಟಿ ಒಂದು ಸ್ವಲ್ಪ? ಸರ್ ಈ ಕತೆ ಪ್ರತಿಯೊಬ್ಬರದು ಅಂತ ಯಾವಾಗ ಗೊತ್ತಾ ಸರ್, ಈ ಹೊಟ್ಟೆ ನೋವು ತಲೆನೋವು ಅವ್ರವ್ರಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅಂತ ಒಂದು ಗಾದೆ ಇದೆ. ಆ್ಯಕ್ಚುಲಿ ನೀವು ನಂಬಲ್ಲ ಸರ್, ನನ್ನ ಕಣ್ಮುಂದೆ ಎಷ್ಟೋ ಫೇಕ್ ಎನ್ಕೌಂಟ್ರ್ಗಳು ಆಗಿರೋದು ನೋಡಿದ್ದೀನಿ ನಾನು. ಆ ಬೀದಿಗೆ ಬಂದಿರೋ ಫ್ಯಾಮಿಲೀಸ್ಗಳು ನೋಡಿದ್ದೀನಿ. ಎಷ್ಟೋ ರೌಡಿಸಮ್ನ ನಂಬ್ಕೊಂಡು ಹೋದವರು ಒದ್ದಾಡಿರೋದು ನೋಡಿದ್ದೀನಿ ಸರ್ ನಾನು. ಈ ಥರದ್ದೆಲ್ಲ ನೋಡ್ಕೊಂಬಂದಿದ್ದೀವಿ. ಒಬ್ಬ ಪವರ್ ಕೊಟ್ಟು ಪವರ್ ಲೆಸ್ ಆಗಿ ಬಿಹೇವ್ ಮಾಡುವಂಥ ಒಬ್ಬ ಆಫೀಸರ್ಗೆ ಹೇಳಿದ್ರೆ ಇದ್ದು ಅವ್ನು ಸತ್ತಂಗೆ. ಅವನು ಸತ್ತು ಹೆಣ, ಅದಕ್ಕೆ ತಿಂಗಳಿಗಾದರೆ ಸಂಬಳ ಬರುತ್ತೆ. ಈ ಥರ ಎಷ್ಟು ಜನ ಬದುಕ್ತಾ ಇದ್ದಾರೆ ಸರ್. ದೊಡ್ಡ ದೊಡ್ಡ ಧೀಮಂತವಾದಂಥ ಉದ್ದೇಶ ಇಟ್ಕೊಂಡಿರೋರ ನಡುವೆ ಈ ಥರ ಬದುಕ್ತಿರೋರ ಸಂಖ್ಯೆನೇ ಜಾಸ್ತಿ ಇದ್ದಾಗ, ನಾನೊಬ್ಬ ಒಳ್ಳೆ ನಟ ಆಗಿ ಸತೀಶ್ ಅಂತವ್ರು ನಾವು ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ? ನಾವು ಖಾಲಿ ಪೊಲೀಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ, ಎಂಟಾಣಿ ನಾಕಣಿ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ, ಅಥವಾ ಓನ್ಲಿ ರೊಮ್ಯಾನ್ಸನ್ನೇ ತೋರಿಸುವಂಥ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ. ನಾವು ವಿ ಆಕ್ಟೆಡ್ ಇನ್ ಎ ಮೀನಿಂಗ್ಫುಲ್ ಮೂವಿ ವಿಚ್ ಈಸ್ ಗೋಯಿಂಗ್ ಟು ಬಿ ಲೈಬ್ರರಿ ಆಫ್ ಎವ್ರಿ ಫಿಲಮ್ ಲವರ್ಸ್. ಒಂದಲ್ಲ ಒಂದಿನ ಅವ್ರ ಮಕ್ಕಳಿಗೆ ಹಾಕಿ ತೋರಿಸ್ತಾರೆ ವಾಟ್ ಇಸ್ ಗಟ್ಸ್ ಅಂತ, ಯಾಕೆ ಬದುಕಬೇಕು ಚೆನ್ನಾಗಿ ಅಂತ ನಿರ್ಮಾಣ ಮಾಡ್ಬೇಕು ಸರ್. ಅಷ್ಟಿಲ್ಲದೆ ಸಮಾಜಕ್ಕೆ ಇಳದೆ ರಿಪೇರಿ ಮಾಡ್ಬೇಕು. ಇಲ್ಲದೆ ಪ್ರತಿಷ್ಠಿತ ನೀನಾಸಂನ ಎಷ್ಟು ಜನ ಇದ್ದಾರೆ ಸರ್ ಸುಮಾರು ಈ ಫಿಲ್ಮ್? 13 ಜನ ಕಲಾವಿದರು, ರಂಗಭೂಮಿಯ ಅಪ್ಪಟ ಕಲಾವಿದರು ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಕ್ಯಾನ್ ಇಮ್ಯಾಜಿನ್ ಅದರ ತೂಕ ಹೆಂಗಿದೆ ಅಂತ. ಕಲಾವಿದರ ಮತ್ತು ಆ ಸಿನಿಮಾದ ತೂಕ ಹೆಂಗಿದೆ ಅಂತ. ಆಯ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ. ಒಂದ್ಸಲ ಜೇಕಬ್ ಅವರು ಏನೋ ನೀನಾಸಂ ಹುಡುಗರುಗಳು ಬೇಕು ಅಂತಂದ್ರು. ಅವಾಗ ಒಂದಷ್ಟು ಜನನ ಕಲೆ ಹಾಕಿ ಕಳಿಸಿದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಅದು ಮೇಜರ್ ಆಗಿ ಇನ್ನೊಂದೇನೆಂದರೆ ಪುಣ್ಯ ಏನಂದರೆ ನಮ್ಮ ಗುರುಗಳು ಚಿದಂಬರರಾವ್ ಜಂಬೆ ಅವರು ಪ್ರಾಂಶುಪಾಲರು ನೀನಾಸಂಗೆ, ಅವರು ಕೂಡ ನಮ್ಮ ಏನೋ ಹೈಯರ್ ಆಫೀಸರ್ ಅವರು. ನನಗೆ ಮಾಡಿದ್ದಾರೆ. ಅದೆಲ್ಲ ಒಂಥರ ಕಂಪ್ಲೀಟ್ ಎಲ್ಲ ಸೇರ್ಕೊಂಡಿದ್ದು ಒಂಥರ ಮ್ಯಾಜಿಕ್ ಥರ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲರೂ ಸೋನು ಆಲ್ಸೋ ರಂಗಭೂಮಿಯಿಂದ ಬಂದವ್ರೆ. ತುಂಬಾ ಜನ ಕಿಶೋರ್ ಆಲ್ಸೋ ರಂಗಭೂಮಿಯಿಂದ ಬಂದವರು, ಅಂಡ್ ಅಚ್ಯುತ್ ಕುಮಾರ್ ಅಂಡ್ ಎಲ್ಲ ಆಲ್ಮೋಸ್ಟ್ ಆಲ್ ಒಂಥರ ರಂಗಭೂಮಿ ನಂಟಿರುವಂತವ್ರು. ಬರೀ ನೀನಾಸಂ ಅನ್ನೋದಕ್ಕಿಂತ ರಂಗಭೂಮಿಯವರು ತುಂಬಿಕೊಂಡಿದ್ದಾರೆ ಈ ಸಿನಿಮಾದ ಒಳಗಡೆ. ನಾನು ಇವರು ನಾಟಕದಲ್ಲಿ ಮಾಡಿದೀವಿ, ಇವ್ರ ಹೆಂಡತಿ ನಾನು ಒಟ್ಟಿಗೆ ನಾಟಕದಲ್ಲಿ ತಂದೆಯವರಂತೂ. ಅಂಡ್ ಕಿಶೋರ್ ಸರ್ ನನ್ನ ಬೆಸ್ಟ್ ನಾಟಕಕ್ಕೆ ಅವರೇ ಅವಾರ್ಡ್ ಕೊಟ್ಟಿದ್ದು. ಸೊ ಫಸ್ಟ್ PU ನಲ್ಲಿ ಅವರು ನನಗೆ ಅವಾರ್ಡ್ ಕೊಡ್ತಾ ಇರೋದು. ಓ ಭಲೆ ಟೀಮ್ ಹಂಗರಿದು. ವೆರಿ ಗುಡ್. ಪವನ್ ಕುಮಾರ್ ಇದ್ದಾರೆ. ಪವನ್ ನನ್ ಫಸ್ಟ್. ಹಾಗೇನೆ ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ಸರ್ ನೀವು ಒಬ್ಬೊಬ್ರು ಹೆಸರು ಹೇಳಕ್ ಸಾಧ್ಯನೇ ಇಲ್ಲ. ಹೌದು, ಎಲ್ಲಾ ಆಕ್ಟರ್ಗಳನ್ನು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಅಂಡ್ ಅವ್ರೆಲ್ಲರಿಂದ ಚಂಬಲ್ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಸತೀಶ್ ಒಬ್ಬರೋ, ಸೋನಿಯಾ ಒಬ್ಬರೋ, ಅಲ್ಲ ಸೋನು ಒಬ್ಬರೋ, ಅಥವಾ ಜೇಕಬ್ ಅವ್ರ ಒಬ್ಬರೋ, ಈ ಯಾರು ಒಬ್ಬೊಬ್ಬರ ಹೆಸರುಗಳನ್ನ ಹೇಳಕ್ಕಾಗಲ್ಲ.
ಈ ಸಿನಿಮಾ ಪ್ರತಿಯೊಬ್ಬರಿಂದನೂ ಬ್ಯೂಟಿಫುಲ್ ಆಗಿದೆ. ಸಣ್ಣ ಸಣ್ಣ ಮುತ್ತುಗಳು ಪೋಣಿಸ್ಕೊಂಡು ಚಂಬಲ್ ಆಗಿದೆ. ಅಂಡ್ ಅಷ್ಟು ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಸ್ಕೋರು. ಯಾವಾಗಲೂ ಅಷ್ಟೇ ಅಲ್ವಾ, ಮುತ್ತುಗಳು ತುಂಬ ಚೆನ್ನಾಗಿ ಒತ್ತೊತ್ತಿಗೆ ನೀಟಾಗಿ ಒತ್ತೊತ್ತು ಪೋಣಿಸಿದ್ರೆ ಹಾರ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದನ್ನು ಧರಿಸುವವರು ವಾವ್ ಅಂತ ಅಲ್ಲಿಗೆ ಅದನ್ನು ನೀಟಾಗಿ ಹೆಣೆದು ಕೊಟ್ಟಿದ್ದಾರೆ ಜಾಕೋಬ್, ವರ್ಗೀಸ್ ಮತ್ತು ಎಲ್ಲ ಕಲಾ ತಂಡದವರು. ಕರ್ನಾಟಕ ರೌಂಡ್ಸ್ ಇದೆಯಾ? ಎಸ್ ಸರ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸತೀಶ್ ಹೇಳಿ, ರೇಟಿಂಗ್ಸ್ಗಳಾಗ್ಲಿ ಮತ್ತೊಂದಾಗ್ಲಿ ನಮ್ಮ ಎಷ್ಟು ನಮಗೆ ಧೈರ್ಯ ತುಂಬಿದೆ ಅಂದ್ರೆ, ನಮ್ಗೆ ಎಷ್ಟು ಧೈರ್ಯ ತುಂಬಿದೆ ಅಂದ್ರೆ ನಾವು ಪ್ರತಿ ಊರಿಗೂ ಹೋಗೋದಕ್ಕೂ ನಾವು ರೆಡಿ ಇದ್ದೀವಿ. ಆ ಮಟ್ಟಿಗೆ ನಮ್ಗೆ ಗೊತ್ತಿಲ್ಲ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಮ ಥಿಯೇಟರ್ ನಲ್ಲಿ ಈ ತಂಡ ನೀವು ನೋಡಬಹುದು. ಇಡೀ ಕರ್ನಾಟಕ ಬರ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಆ ಮಾಧ್ಯಮದ ಎಲ್ಲಾ ಮಿತ್ರರಿಗೂ, ಪಬ್ಲಿಕ್ ಟಿವಿ ಸೇರಿಸ್ಕೊಂಡು ಕೂಡ ಪ್ರತಿಯೊಬ್ಬರಿಗೂ ಈ ಮುಖಾಂತರ ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾದಲ್ಲಿ ಹೈಯೆಸ್ಟ್ ರೇಟಿಂಗ್ ಬಂದಿರೋ ಸಿನಿಮಾ ಇದು. ನನ್ನ ಕರಿಯರ್ ಅಲ್ಲೇ ಹೈಯೆಸ್ಟ್ ರೇಟಿಂಗ್ ಇದು. ಹೆಂಗ್ ಗೊತ್ತಾ, ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಚೆನ್ನಾಗಿದೆ ಅಂದ ತಕ್ಷಣ ಸ್ಟಾರ್ಗಳು ಹೆಂಗ್ ತುಂಬಿದ್ದಾರೆ ಅಂದ್ರೆ, ನಮ್ದು ಚೀಲ ತುಂಬ್ಕೊಂಡ್ಬಿಟ್ಟಿದೆ ಸ್ಟಾರ್ಗಳಿಂದ. ಪ್ರತಿಯೊಬ್ರು 4.5 ಮೂರು ಇಲ್ವೇ ಇಲ್ಲ, 3.5 4.5. ಪ್ರತಿಯೊಬ್ಬ ಕಲಾವಿದನ ಇಷ್ಟಪಡುವಂತಹ ಬ್ರೇಕ್ ಏನಿದೆ, ಆ ಬ್ರೇಕ್ ನಿಮ್ಗೆ ಸಿಕ್ಕಿದೆ. ಅಂಡ್ ಆ ಬ್ರೇಕ್ ಮೂಲಕ ಸದ್ಯ ನನಗೆ 2 ಅಟ್ಲೀಸ್ಟ್ ಇದೆ. ಗುಲ್ಟು ಅದು 4.5 ಇತ್ತು, ಇವಾಗ ಇದು. ಸೊ ಇಟ್ ಇಸ್ ಲೈಕ್ ಆ ಟೇಕ್ ಆಫ್ ಆಗಿ ಚೆನ್ನಾಗಿ ಮುಂದಕ್ಕೆ ಹೋಗಿ 50 days 100 days ಸೆಲೆಬ್ರೇಷನ್ ನಾವು ನಿಮ್ ಜೊತೆ ಮಾಡೋ ಹಾಗಾಗಬೇಕು. ಥ್ಯಾಂಕ್ ಯು ಐ ವಿಶ್ ಜನ ಬರ್ಬೇಕು, ಜನ ಹೊರಗಡೆ ಬರ್ಬೇಕು. ಸುಮ್ಮನೆ ಆಶಾದಾಯಕವಾಗಿ ಮಾತಾಡ್ತಿದ್ದಾರೆ. ಯಾರು ನೆನೆನೂ ಕೇಳ್ತಿದ್ದೆ, ಸ್ಲೋ ಪಾಯ್ಸನ್ ತರ ಸಖತ್ ಶುರುವಾಗಿದೆ ಇದು ಅಂದ್ರು. ಇನ್ ವೀಕೆಂಡ್ ಚೆನ್ನಾಗಿ ನೋಡ್ತಾರೆ ಅನ್ಸುತ್ತೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಫುಲ್ ಆಗಿದೆ. ಇದಕ್ಕೆ ಕೆಲವೊಂದು ಸಿನಿಮಾಗೆ ಏನ್ ಮಾಡ್ತಾರೆ, ಒಂದು ನೆಗ್ಲೆಕ್ಟ್ ಇರುತ್ತೆ. ನಾಳಿದ್ದು ಹೋಗಿ ನೋಡೋಣ, ಅದನ್ನ ನಾಳೆ ಹೋಗಿ ನೋಡೋಣ. ಸಾಟರ್ಡೆ ಸಂಡೇ ಈ ತರ ಸಿನಿಮಾಗಳಿಗೆ ಆತರ ಮಾಡಬಾರ್ದು. ಅನ್ನಿಸ್ದಾಗ ಹೋಗಿ ನೋಡ್ಬಿಡ್ಬೇಕು. ನಮ್ಮ ಕನ್ನಡಿಗರು ಬಹುಶಃ ಇತ್ತೀಚೆಗಾಗಿರೋ ದೊಡ್ಡ ಬೆಳವಣಿಗೆ ಏನ್ ಗೊತ್ತಾ, ಕನ್ನಡಿಗರು ಎಸ್ಪೆಷಲಿ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡ್ತಾರೆ, ಅಪ್ಡೇಟ್ ಮಾಡ್ತಾರೆ, ಎಲ್ಲವನ್ನು ಕೂಡ ಮಾಡ್ತಾರೆ. ಒಳ್ಳೆ ಬೆಳವಣಿಗೆ ನೋಡ್ತಾರೆ. ಸತೀಶ್, ಥ್ಯಾಂಕ್ ಯು ಸೊ ಮಚ್. ಸೋನುಗೌಡ, ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಲಕ್, ಒಳ್ಳೆದಾಗಲಿ. ಇವತ್ತಿನ ಸ್ಪೆಷಲ್ ಚಂಬಲ್ ಸ್ಪೆಷಲ್ ಜೈ ಹೋ ಅಂತ ಹೇಳಿ ನಾವು ಕೂಡ ಮುಗಿಸೋಣ. ವೀಕೆಂಡ್ ಸ್ಪೆಷಲ್ ಅಫ್ಕೋರ್ಸ್ ಟೈಮ್ ಮಾಡಿಕೊಂಡು ಸಿನಿಮಾ ನೋಡಿ, ಅದಾದ್ಮೇಲೆ ಯಾವಾಗಲಾದ್ರು ಸಿಕ್ಕರವ್ರು ನೇರವಾಗಿ ಹೇಳ್ಬೋದು, ಸರ್ ಒಳ್ಳೆ ಸಿನಿಮಾ ನಿಮ್ಮದು ಅಂತ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.